ವೆಲ್ಕಮ್ ಬ್ಯಾಕ್ ಟು ನಮ್ದೊಂದು ಹೊಸ ವಿಡಿಯೋಕ. ಈ ವಿಡಿಯೋ ಒಳಗ ನಾವು ಕೌನ್ಸಿಲಿಂಗ್ ಟೈಮ್ ಒಳಗ ಬೇಕಾದಂತ ಡಾಕ್ಯುಮೆಂಟ್ಸ್ ಯಾವ್ದ ಸ್ಟೂಡೆಂಟ್ಸ್ಗಳಿಗೆ ಏನ್ ಬೇಕು ಅಂತ ಹೇಳ್ಕೊಂಡು ಇನ್ನೂ ಕರೆಕ್ಟ್ ಆಗಿ ಗೊತ್ತಿರುವುದಿಲ್ಲ. ಅರ್ಧಂಬರ್ಧ ತಗೊಳ್ಳೋದು, ಇನ್ನು ಅರ್ಧಂಬರ್ಧ ಇನ್ನು ಈ ತರ ಮಾಡ್ತಿರ್ತಾರ. ಸೊ ಅದಕ್ಕೆ ಕರೆಕ್ಟ್ ಆಗಿ ಇನ್ನೂ ಟೈಮ್ ಐತಿ ಕೌನ್ಸಿಲಿಂಗ್ ಅಂದ್ರ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಅಷ್ಟೊತ್ತಿಗೆ ಇನ್ನೊಂದು 2-3 ಡೇಸ್ ಒಳಗೆ ನೀವೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಇಟ್ಕೊಂಡು, ಲೈಕ್ ಅದನ್ನ PDF ಒಳಗೋ ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಂಡ್ರಿ ಅಂದ್ರ ನಿಮಗೆ ನಾಳೆ ಕೌನ್ಸಿಲಿಂಗ್ ಟೈಮ್ ಕರೆದಾಗ ಮೀನ್ಸ್ ಏನಂದ್ರೆ ಏನಾದ್ರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರ್ತೈತಿ, ರಿಸರ್ವೇಶನ್ ಕೋಟಾ ಯಾವ್ದಾರ ತಗೊಂಡಿದ್ರಿ ಅಂದ್ರೆ ಅದು ಅಪ್ಲೋಡ್ ಮಾಡೋದಿರ್ತೈತಿ. ಈ ತರ ಎಲ್ಲ ಇರುವುದನ್ನ ನೀವು ಅಪ್ಲೋಡ್ ಮಾಡುವಾಗ ಕರೆಕ್ಟ್ ಆಗಿ ಅಲ್ಲಿ ಸೆಂಡ್ ಮಾಡ್ಬೇಕಾಗಿತ್ತು ಅಂದ್ರೆ KE ಅವರಿಗೆ. ಸೊ ಅದನ್ನೆಲ್ಲ ಅವ್ರು ವೆರಿಫೈ ಮಾಡಿದ್ಮೇಲೆ ನಿಮ್ಗ ರಿಸರ್ವೇಶನ್ ಆರ್ಡರ್ ಸಿಗ್ತೈತೋ ಇಲ್ಲ, ನಿಮ್ಗೆ ಜನರಲ್ ಒಳಗೂ ಸಿಗ್ತೈತೋ, ನೀವು ಕರ್ನಾಟಕದೊಳಗೆ ಸ್ಟಡಿ ಮಾಡಿರೋ ಇಲ್ಲ ಅಂತ ಹೇಳಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಒಂದು ಇದು ಸಿಗ್ತೈತಿ. ಮೇನ್ಲಿ ಏನೇನ್ ಬೇಕು ಡಾಕ್ಯುಮೆಂಟ್ ಅಂತ ಹೇಳಕ್ಕೆ ನಾನು ನಿಮ್ಗೆ ಈ ವಿಡಿಯೋ ಒಳಗ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀನಿ. ಯಾರು ಸಹ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಹಂಗ 2x ಒಳಗೆ ಇಟ್ಟು ನೋಡ್ತೀನಿ ನಾ ಜಲ್ದಿ ನಂಗೆ ಅರ್ಥ ಆಕೈತಿ ಅಂತ ಹೇಳಕ್ಕೆ ಯಾರು ಮಾಡಕ್ ಹೋಗ್ಬೇಡ್ರಿ. ನಾ ಹೇಳ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ ಅದರದೊಂದು ಡೆಮೋ ಫೋಟೋನ ನಾ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೇನೆ ಅಂತ, ಲೈಕ್ ನಿಮ್ಗೊಂದು ಐಡಿಯಾ ಬರ್ತೈತಿ ಹೆಂಗೆ ಇರ್ತೈತಿ ಅಂತ ಹೇಳ್ತಾರೆ. ಒಮ್ಮೆ ಗೊತ್ತಾಗೋದಿಲ್ಲ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಫಸ್ಟ್ ಡಾಕ್ಯುಮೆಂಟ್ ಯಾವ್ದಪ್ಪ ಅಂದ್ರೆ ಲೈಕ್ ನೀವು KCET ಅಪ್ಲೈ ಮಾಡಿರ್ತೀರಿ. ಅಪ್ಲೈ ಮಾಡಿದಾಗ ಒಂದು ಸ್ಲಿಪ್ ಬರ್ತೈತಿ, ಮುದ್ರಣ ಲಿಂಕ್ ಅಂತ ಹೇಳಿ ಮೊನ್ನೆ ಬಿಟ್ಟಾರ. ಸೊ ಅದು ನೀವು ಎಮರ್ಜೆನ್ಸಿ ಇಟ್ಕೊಂಡಿರಿ, ಯಾಕಂದ್ರೆ ಅದ್ರಾಗ ನಿಮ್ಮ ರಿಜಿಸ್ಟ್ರೇಷನ್ ID ಆಗಿರ್ಬೋದು, A to Z ನೀವೇನು ಅಪ್ಲೋಡ್ ಮಾಡಿರಲ್ಲ ಅದ್ರ ಪ್ರತಿಯೊಂದು ಐತಿ. ಇನ್ನ ಅದು ಪ್ರೋಸೆಸ್ ಹೆಂಗಿರ್ತೈತಿ ಕೌನ್ಸಿಲಿಂಗ್ ಪ್ರೋಸೆಸ್ 2023 ಒಳಗ ಆಫ್ಲೈನ್ ಇತ್ತು. ಲೈಕ್ ಇಲ್ಲಿದ್ದ ಸ್ಟೂಡೆಂಟ್ಗಳೆಲ್ಲ ಬೆಂಗಳೂರಿಗೆ ಹೋಗಿ ಅಂದ್ರ ಮಲ್ಲೇಶ್ವರಂ ಹಂಗೆ ಹೋಗಿ ರ್ಯಾಂಕ್ ವೈಸ್ ಇತ್ತು. 10 to 30,000 ಅಂದ್ರೆ 30,000 ಇಂದ 40,000 ರ್ಯಾಂಕ್ ಇದ್ದವರು ಇವತ್ತು ಬರ್ಬೇಕು, 40ರಿಂದ 50,000 ಇದ್ದವರು ನಾಳೆ ಬರ್ಬೇಕು. ಈ ತರ ಒಂದು ಡೇಟ್ ಕೊಟ್ಟಿದ್ರು, ಆ ತರ ಹೋಗಿತ್ತು. ಬಟ್ ಈಗ ಆ ತರ ಏನೂ ಇಲ್ಲ. ಡೈರೆಕ್ಟ್ ಆನ್ಲೈನ್ ಥ್ರೂ ಮಾಡಕತ್ತಾರ. ಮೀನ್ಸ್ ಆನ್ಲೈನ್ ಅಂದ್ರೆ ಲೈಕ್ ನೀವು ಇಲ್ಲೇ ಕುಂತ ಮನ್ಯಾಗ ಕುಂತ ಮಾಡಬಹುದು. ಪೂರಾ ಆನ್ಲೈನ್ ಅಂದ್ರೆ ಆನ್ಲೈನ್. ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ಏನಪ್ಪಾ ಅಂತಂದ್ರ SSLC ಅಂದ್ರೆ ನಿಮ್ಗೆ ಗೊತ್ತಲ್ಲ 10th ಅಂದ್ರ ಆ ಒಂದು ಸ್ಕೂಲ್ದು ಮಾರ್ಕ್ ಶೀಟ್ ಬೇಕಾಗಿರ್ತದೆ, ಅಂದ್ರೆ ಮಾರ್ಕ್ ಸರ್ಟಿಫಿಕೇಟ್ ಅದು ಬೇಕಾ. ಅದು ಸಹ ನಾವು ಅದು ಆನ್ಲೈನ್ ಒಳಗೆ ಅಪ್ಲೋಡ್ ಮಾಡ್ಬೇಕು. ಅದು ಆದ್ಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಏನ್ ಪಾಸ್ಪೋರ್ಟ್ ನಿಮ್ಮ ಫೋಟೋ ಇರ್ತೈತಲ್ಲ, ಸೊ ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಅದಕ್ಕೆ ಹಾಕ್ಬೇಕು. ರೀಸೆಂಟ್ ಆಗಿರೋದು ತಗೋರಿ, ನಂದು ಹಳಿದ ಐತಿ 2-3 ವರ್ಷ ಹಿಂದಿಂದ ಐತಿ ಅಂತೆಲ್ಲ ಅದು ಎಲ್ಲ ಕೊಡಕ್ ಹೋಗ್ಬೇಡ್ರಿ, ರೀಸೆಂಟ್ ಆಗಿರೋದು ಕೊಡ್ರಿ. ಮತ್ತೆ ಅದು ಆದ್ಮೇಲೆ ಲೆಫ್ಟ್ ಹ್ಯಾಂಡ್ ಸಿಗ್ನೇಚರ್ ಅಂತ ಹೇಳಿ, ಲೆಫ್ಟ್ ಹ್ಯಾಂಡ್ ಸಿಗ್ನೇಚರ್ ಮಾಡ್ಬೇಕು ಒಂದು ವೈಟ್ ಪೇಜ್ ಮೇಲೆ ಮಾಡಿ. ಸೊ ಅದರ ಒಂದು ಫೋಟೋ ತಗೊಂಡು ನೀವು ಅದನ್ನ PDF ಅಂದ್ರೆ PDF, JPG ಅಂದ್ರೆ JPG ಒಂದು ಫೈಲ್ ಒಳಗೆ ಹಾಕಿ ನೀವು KE ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ಬೇಕಾಗಿರ್ತದೆ. ಇದೆಲ್ಲ ಒಂದೇ ಎಟ್ ಎ ಟೈಮೇ ಹಾಕ್ಬೇಕು, ಒನ್ ಬೈ ಒನ್. ಸೊ ಇದು ಆದ್ಮೇಲೆ ಇನ್ನು ಸಿಗ್ನೇಚರ್, ನೀವು ಹೆಂಗ ಸಿಗ್ನೇಚರ್ ಮಾಡ್ತಿರಲ್ಲ, ಸೊ ಸಿಗ್ನೇಚರ್ನು ಅದನ್ನು ಸಹ ಸಿಗ್ನೇಚರ್ ಮಾಡಿ ವೈಟ್ ಪೇಜ್ ಮೇಲೆ ಮಾಡಿ ಅದ್ರದ್ದೊಂದು ಫೋಟೋ ತಕೊಂಡು ಅದೆಷ್ಟು ಅವ್ರು ಮಿನಿಮಮ್ MB ಕೇಳಿರ್ತಾರೆ, MB ಮತ್ತು KB ಕೇಳಿರ್ತಾರೆ. ಸೊ ಅದಕ್ಕೆ ಬೇಕಾದಂತ MB ಮತ್ತು KB ಒಳಗ ನೀವು ಅದನ್ನ ರೀಸೈಜ್ ಮಾಡ್ಕೊಂಡು ನೀವು ಅದಕ್ಕೆ KE ಅವರಿಗೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ಬೇಕು. ಇನ್ನು ಇದು ಆದ್ಮೇಲೆ ಬ್ಯಾಂಕ್ ಡೀಟೇಲ್ಸ್, ಲೈಕ್ ನಾಳೆ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಯಾಕಪ್ಪ ಅಂತಂದ್ರೆ ನಾಳೆ ನೀವು SSB ಸ್ಕಾಲರ್ಶಿಪ್ ಅಪ್ಲೋಡ್ ಮಾಡಕತ್ತಿರ್ತೀರಿ, ಇಲ್ಲ ನಿಮ್ದು ಪೇಮೆಂಟ್ ಮಾಡಕ್ಕಾಗಿರ್ತೈತಿ. ಸ್ಕಾಲರ್ಶಿಪ್ ಅಪ್ಲೋಡ್ ಮಾಡಿದಾಗ ಯಾವ ಬ್ಯಾಂಕಿಗೆ ಕೊಡ್ತೀರಿ, ಸೊ ಅದಕ್ಕೆ ಈ ಒಂದು ಬ್ಯಾಂಕಿಗೆ ನೀವು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡ್ಬೇಕು. ಲೈಕ್ ಹೆಂಗಂದ್ರೆ ನಿಮ್ಮ ಒಂದು ಬ್ಯಾಂಕ್ ಫೋಟೋ ಆಗಿರ್ಬೋದು, ಅದ್ರದ್ದೊಂದು IFSC ಕೋಡ್ ಆಗಿರ್ಬೋದು, ಬ್ಯಾಂಕ್ ನಂಬರ್ ಆಗಿರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು, ಈ ತರ ಒಂದೆಲ್ಲ ನೀವು ಎಂಟರ್ ಮಾಡಿ ಅಲ್ಲೆಲ್ಲ ಸಬ್ಮಿಟ್ ಕೊಟ್ರಿ ಅಂದ್ರೆ ಲೈಕ್ ನಾಳೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಕೌಂಟ್ಗೆ ಬರ್ತಾವೆ. ನಾಳೆ ಎಲ್ಲ ಕಿತ್ತಾಡ ಗೋಜಿರೋದಿಲ್ಲ. ಇನ್ನು ಇದು ಆದ್ಮೇಲೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಅಂದ್ರೆ ಫುಲ್ ಈಗೆಲ್ಲ ಫ್ಯಾನ್ ಕೋಡ್ ಅದೆಲ್ಲ ಬಂದ ಎಲ್ಲ ಕರೆಕ್ಟ್ ಆಗಿ ಮಾಡಿಸಿ, ಮೀನ್ಸ್ ಎಲ್ಲ ಕರೆಕ್ಟ್ ಆಗಿರೋದನ್ನ ಕೊಡ್ರಿ, ನಂಬರ್ ಲಿಂಕ್ ಇರೋದು. ಇನ್ನು ಇದು ಆದ್ಮೇಲೆ ನಿಮ್ಮೊಂದು ಸ್ಯಾಟ್ಸ್ ID ಅಂತ ಹೇಳಿ ಕೊಟ್ಟಿರ್ತಾರ ಲಿಂಕ್. ಕರ್ನಾಟಕದೊಳಗೆ ಸ್ಟಡಿ ಮಾಡ್ತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಸ್ಯಾಟ್ಸ್ ನಂಬರ್ ಅದಂತ ಹೇಳಿ ಇರ್ತೈತಿ. ನಿಮ್ಮೊಂದು ಸ್ಯಾಟ್ಸ್ ನಂಬರ್ ಹಾಕಿದ್ರೆ ನಿಮ್ಮೊಂದು ಪೂರಾ ಬಯೋಡಾಟಾನೇ ಬಂದ ಅಂದಂಗ. ಸೊ ನಿಮ್ಮೊಂದು ಸ್ಯಾಟ್ಸ್ ನಂಬರ್ ಇರ್ತೈತಿ, ಅದನ್ನು ಬೇಕು. ಮೀನ್ಸ್ ಅದು ಅಲ್ಲಿ ಕೇಳ್ತಾರ. ಸೊ ಅದು ಕೇಳಿದ್ರು ನೀವು ಅಲ್ಲಿ ಎಂಟರ್ ಮಾಡಿದ್ರಿ ಅಂದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಬರ್ತೈತಿ. ಈಗ ನೀವು ಎಲ್ಲಿ ಕಲ್ತಿರಿ ಏನಂತ ಹೇಳ್ಕರಿ ಎಲ್ಲ ಅಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾರ. ಇನ್ನು ಇದು ಆದ್ಮೇಲೆ ಆಕ್ಟಿವ್ ಮೊಬೈಲ್ ನಂಬರ್ ವಿತ್ Gmail ID. ಆ ಮೊಬೈಲ್ ನಂಬರ್ ಲೈಕ್ ಹೆಂಗಂದ್ರೆ ಈಗ ಒಂದು ನಂದು 97 40 16 ಹಿಂಗೇನೋ ಒಂದು ನಂಬರ್ ಐತಿ. ಸೊ ಆ ಒಂದು ನಂಬರಿಗೆ Gmail ನೀವು ID ಮೆನ್ಷನ್ ಮಾಡಿರ್ತಿರಲ್ಲ, ಆ ಒಂದು Gmail ID ಕರೆಕ್ಟ್ ಆಗಿ ಇರ್ಬೇಕು. ಅಂದ್ರೆ Gmail ID ಹಾಕಿನ್ರಿ, ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇಲ್ರಿ. ಇವಾಗ Gmail ID ಗಾದ್ರೂ ಮೆಸೇಜ್ ನೋಟಿಫಿಕೇಶನ್ ಬರ್ತಿರ್ತೈತಿ, ಇಲ್ಲ ಮೊಬೈಲ್ ನಂಬರ್ಗಾದ್ರೂ ನೋಟಿಫಿಕೇಶನ್ ಬರ್ತಿರ್ತೈತಿ. ಸೊ ಕರೆಕ್ಟ್ ಆಗಿ ಎರಡು ಕೊಟ್ರಿ ಅಂದ್ರೆ ನಿಮ್ಗೆ ಎರಡಕ್ಕೂ ನೋಟಿಫಿಕೇಶನ್ ಬರ್ತೈತಿ. ಒಂದ್ರ ಬಂತು ಒಂದ್ರ ಬರ್ಲಿಲ್ಲ ಅಂದ್ರೆ ಏನೊಂದು ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ಕರೆಕ್ಟ್ ಆಗಿ ಎರಡು ಲಿಂಕ್ ಇರೋದ ಕೊಡ್ರಿ. ಇಲ್ಲಪ್ಪ ನಾ ಹೊಸದ ಕ್ರಿಯೇಟ್ ಮಾಡ್ಕೋತೀನಿ ಅಂದ್ರು ಕ್ರಿಯೇಟ್ ಮಾಡಿದ್ರು ಕರೆಕ್ಟ್ ಆಗಿರೋದನ್ನ ಕೊಡ್ರಿ. ಇನ್ನು ಇದು ಆದ್ಮೇಲೆ ಸ್ಟಡಿ ಸರ್ಟಿಫಿಕೇಟ್, ನೀವು 1 to 12 ವರೆಗೂ 1 to 10 ಎಲ್ಲೆಲ್ಲಿ ಕಲ್ತಿರಲ್ಲ, ಕರ್ನಾಟಕ ಒಳಗಡೆ ಆಗಿರ್ಲಿ, ಹೊರಗಿನ ರಾಜ್ಯದೊಳಗಡೆ ಆಗಿರ್ಲಿ, ಎಲ್ಲಾದ್ರೂ ಕಲೀರಿ. ಕಲ್ತಂತ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿ ಇರ್ತೈತಿ. ವ್ಯಾಸಂಗ ದೃಢೀಕರಣ ಪ್ರಮಾಣ ಪತ್ರ ಅಂತ ಹೇಳ್ಕರೆ ಬರ್ತೈತಿ. ಸೊ ಅದನ್ನೆಲ್ಲ ಸ್ಕೂಲ್ ಒಳಗ ಎಲ್ಲ ಮೊದ್ಲ ಮಾಡ್ಕೊಂಡ್ ಬಂದ್ ಇಟ್ಟಿರ್ತೀರಿ. BO ಸಿಗ್ನೇಚರ್ ಮಾಡಿಸ್ಕೊಂಡು, BO ಸಿಗ್ನೇಚರ್ ಮ್ಯಾಂಡೇಟರಿ ಐತಿ, ಅದಿಲ್ಲ ಅಂದ್ರೆ ನಡೆಯುವುದೇ ಇಲ್ಲ. ಅದನ್ನು ಮಾಡಿಸ್ಕೊಂಡ್ ಬರ್ರಿ. ಅದನ್ನು ಮಾಡಿಸ್ಕೊಂಡು
ಲೈಕ್ ಅದಕ್ಕೆಲ್ಲ ಸಿಗ್ನೇಚರ್ ಸೀಲ ಸಿಕ್ಕ ಎಲ್ಲ ಹಾಕೊಂಡೆಲ್ಲ ಮಾಡಿ. ಸೊ ಅದ್ರದ್ದು ಪ್ರತಿಯೊಂದು ಫೋಟೋಗಳೆಲ್ಲ ತಕೊಂಡಿಡ್ರಿ. ಲೈಕ್ ನಾಳೆ ಅವ್ರು ಕೇಳುವಾಗ ಕೌನ್ಸಿಲಿಂಗ್ ಟೈಮ್ ಒಳಗೆ ನೀವು ಅದನ್ನ ಅಪ್ಲೋಡ್ ಮಾಡ್ಬೋದು. ಇನ್ನು 10 to 12 ಮೀನ್ಸ್ 11 to 12 ಹೆಂಗಪ್ಪ ಅಂತಂದ್ರೆ ನಿಮ್ಮ ಒಂದು PU ಕಾಲೇಜ್ ಒಳಗೆ ಅವ್ರು ಕೊಡ್ತಾರ. ಲೈಕ್ ಈ ಹುಡುಗ ನಮ್ಮ ಕಾಲೇಜ್ ಒಳಗೆ ಸ್ಟಡಿ ಮಾಡಿದ ಅಂತ ಹೇಳ್ತಾರೆ, ಎಲ್ಲ ನಿಮ್ಮ ಕಾಲೇಜ್ ಅವ್ರಿಗೆ ಹೇಳಿದೆ ಅಂದ್ರೆ ಅವರೇ ಎಲ್ಲ ಟೈಪ್ ಮಾಡಿ ಎಲ್ಲ ಕೊಡ್ತಾರೆ. ಸೊ ಅದು ಒಂದು ಯಾವ ಡಿಸ್ಟ್ರಿಕ್ಟ್ ಒಳಗೆ ಕಲ್ತಿರ್ತಾರಲ್ಲ ಆ ಡಿಸ್ಟ್ರಿಕ್ಟಿನ BO ಆಫೀಸರ್ ಸಿಗ್ನೇಚರ್ ಮಾಡ್ಕೊಂಡು ಬರಬೇಕು. ಇನ್ನು ಇದು ಆದ್ಮೇಲೆ ನಿಮ್ಗೆ ರಿಸರ್ವೇಶನ್ ಅಂತ ಹೇಳಿ ಬರ್ತಿರ್ತೈತಿ. ನಂದೀಗ ನಾ ಹೈದರಾಬಾದ್ ಕರ್ನಾಟಕ ತಗೊಂಡು ನಾ ಅಪ್ಲೈ ಮಾಡಾಕತ್ತೀನಿ, ನಾ ರೂರಲ್ ಅಪ್ಲೈ ಮಾಡಾಕತ್ತೀನಿ, ಮತ್ತು ಇನ್ನೊಂದು ಕನ್ನಡ ಮೀಡಿಯಂ ಅಪ್ಲೈ ಮಾಡಾಕತ್ತೀನಿ, ಮತ್ತು ನಂದು PWD ಐತಿ. ಇನ್ನು ಯಾವ್ಯಾವ ಥರ ಐತಲ್ಲ ನಾವು ಇದೆಲ್ಲ ಸ್ಕೀಮ್ ತಗೋತೇವಿ ಅಂದ್ರೆ ಅದ್ರದ್ದೇ ಆದಂಥ ಒಂದೊಂದು ಡಾಕ್ಯುಮೆಂಟ್ ಇರ್ತಾವೆ. ಲೈಕ್ ಇವಾಗ ನಂದು ಕ್ಯಾಸ್ಟ್ SC ಐತಿ, ನಂಗೆ SC ಅವ್ರಿಗೆ ಒಂದು ರಿಸರ್ವೇಶನ್ ಬೇರೆ ಇರ್ತೈತಿ, ST ಅವರಿಗೆ ಈ ಥರ 2A OBC ಹಿಂಗೆಲ್ಲ ಇರ್ತೈತಿ. ಅವರ ಪ್ರತಿಯೊಂದು ವಿದ್ಯಾರ್ಥಿಗಳದ್ದು ಸಹ ಕ್ಯಾಸ್ಟ್ ಮತ್ತು ಇನ್ಕಮ್ ಕಂಪಲ್ಸರಿ ಕೊಡ್ಲೇಬೇಕು. ಮತ್ತೆ ನಾಳೆ SNQ ಕೋಟಾ ಹಾಕೋರು ಕೌನ್ಸಿಲಿಂಗ್ ಟೈಮ್ ಒಳಗೆ ಹಾಕ್ಬೇಕು. ನಾ SNQ ಕೋಟಾ ಅಪ್ಲೈ ಮಾಡತ್ತೀನಿ ಅಂದ್ರೆ ಎಸ್ ಅಂತ ಕೊಡಬೇಕು. ಇನ್ನು ಇದು ಆದ್ಮೇಲೆ ಕ್ಯಾಸ್ಟ್ ಅಂದ್ರೆ ಜಾತಿ ಪ್ರಮಾಣ ಪತ್ರ. ಸೊ ಅದ್ರದೊಂದು ಕರೆಕ್ಟಾಗಿ ಫೋಟೋ ತಗೊಂಡು ಅದ್ರದೊಂದು RD ನಂಬರ್ ಇರ್ತೈತೆ, ಆ ಒಂದು RD ನಂಬರ್ನು ಕರೆಕ್ಟಾಗಿ ಹಾಕ್ಬೇಕು. ಒಂದ್ ಸ್ವಲ್ಪ ಏನೋ ಒಂದು ಅಕ್ಷರ ತಪ್ಪು ಮಾಡಿದ್ರಿ ಅಂದ್ರೆ ನಿಮಗ ಒಂದು ಎಲಿಜಿಬಲ್ ಆಗಿರುವುದಿಲ್ಲ. ಮತ್ತೆ ಇನ್ಕಮ್ ಕರೆಕ್ಟಾಗಿ ಎಷ್ಟೈತೆ ಅಷ್ಟು ಹಾಕ್ರಿ. ಜಾಸ್ತಿ ಹಾಕೋದಾಗ್ಲಿ ಕಡಿಮೆ ಹಾಕೋದಾಗ್ಲಿ ನಿಮ್ಮ RD ನಂಬರ್ ಕೊಟ್ಟಿರ್ತೀರಿ, ತಪ್ಪು ಹಾಕಿದ್ರಿ ಅಂದ್ರೆ ಅದು ನೀವು ಎಲಿಜಿಬಲ್ ಆಗೋದಿಲ್ಲ. ಇದು ಐತಿ. ಮತ್ತೆ ಇನ್ನು ಹೈದರಾಬಾದ್ ಕರ್ನಾಟಕ ಮೊದಲೇ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ಇಟ್ಟಿರ್ತೀರಿ. ಸೊ ಅದೇನಿಲ್ಲ, ಇವಾಗ ತಂದು ಅದ್ರದೊಂದು ಫೋಟೋ ಅಂದ್ರೆ ಫೋಟೋ ಹೆಂಗೆ ಕೇಳ್ತಾರೆ, ಫೋಟೋ ಇಲ್ಲ ಸ್ಕ್ಯಾನಡ್ ಕಾಪಿ ಸ್ಕ್ಯಾನ್ ಮಾಡ್ಕೊಂಡು ಹಾಕ್ರಿ, ಚೆನ್ನಾಗಿರ್ತೈತಿ. ಫೋಟೋಕ್ಕಿಂತ ಸ್ಕ್ಯಾನ್ ಮಾಡ್ಕೊಂಡು ಹಾಕ್ರಿ. ಹೈದರಾಬಾದ್ ಕರ್ನಾಟಕದೊಂದು ಇದೇನು ರೂರಲ್ ಇದು ಬರ್ತೈತಲ್ಲ, ಇದ್ರೊಂದು ರಿಸರ್ವೇಶನ್ ಅದ್ರದೊಂದು ಎಲ್ಲ ಸರ್ಟಿಫಿಕೇಟ್ ಮಾಡಿಸಿ ನಾವು ಇದ್ರೊಳಗೆ ಅಪ್ಲೋಡ್ ಮಾಡಾಕತ್ತೀನಿ ಅಂದ್ರೆ ಸೊ ನೀವು ಸಹ ಮಾಡ್ಬೋದು. ನಿಮಗೆ ಭಾಳ ಅಂದ್ರೆ ಭಾಳ ಸವಲತ್ತು ಐತಿ. ಮತ್ತಿನ್ನು ರೂರಲ್ದವರು ಸಹ ಅವರಿಗೆ ಸೇಮ್ ಅಂದ್ರೆ ನಾವು ರೂರಲ್ ಪ್ರದೇಶದಾಗ ಸ್ಟಡಿ ಮಾಡಿರಿ, ನಮಗೆಲ್ಲ ರಿಸರ್ವೇಶನ್ ಬೇಕಂತ ಹೇಳಕ್ಕೆ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಆ ಒಂದು ಎಲ್ಲ ಸರ್ಟಿಫಿಕೇಟ್ ಅನ್ನು ತಗೊಂಡು ನೀವು ಅದ್ರದೊಂದು ಫೋಟೋ ಅಥವಾ ಸ್ಕ್ಯಾನ್ ಮಾಡ್ಕೊಂಡು ನೀವು KE ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ಬೇಕಾಗಿರ್ತದೆ. ಮತ್ತಿನ್ನು ಕನ್ನಡ ಮೀಡಿಯಮ್ದವರು ಸಹ ಸೇಮ್ ಹಂಗೆ ಇವಾಗ ಏನು ಹೇಳಿದೆಲ್ಲ, ಸೊ ಈ ಥರ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನೀವೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ವೆಬ್ಸೈಟ್ ಲಿಂಕ್ ಕೊಟ್ಟಾಕಾರ ಕೌನ್ಸಿಲಿಂಗ್ ಟೈಮ್ ಒಳಗೆ ನೀವು ಇದನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಾಗಿರ್ತೈತಿ. A to Z ಪ್ರತಿಯೊಂದು ಕರೆಕ್ಟಾಗಿ ಅಪ್ಲೋಡ್ ಮಾಡೋದ್ರಿಂದ ನಾಳೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಎಲ್ಲ ನೀವು ಮಾಡೋಕೆ ಚಾನ್ಸ್ ಐತಿ. ಸೊ ಇಷ್ಟಾಗಿತ್ತು ಈ ಒಂದು ವಿಡಿಯೋ ಒಳಗೆ ಮಾಹಿತಿ. ಇನ್ನು ಯಾರ್ಯಾರು ಹೊಸ ನೋಡಕತ್ತವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇಷ್ಟು ಹೇಳಿ ಇವತ್ತಿನೊಂದು ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.